ಅಂದ್ರೆ ಈಗ ನಿಮ್ಮ ಮಗನ್ನ 2 ಅಂತ ಹೇಳಿದ್ರಿ, ನಂಬರ್ 1 ಮಾಡ್ತೀನಿ ಅಂತ ಹೇಳಿದ್ರಿ, ಫಿಲಂ ಆಫರ್ ಕೂಡ ಇದೆ ಬರ್ತಿದೆ ಅಂತ ಹೇಳಿದ್ರಿ, ನಿಮ್ಗೂ ಕೂಡ ಇವಾಗ ಸಿನಿಮಾದಲ್ಲಿ ಬಿಸಿ ಆಗಿರಂತ. ಬಟ್ ಅದು ನಿಮ್ ಕಾನ್ಫಿಡೆನ್ಸ್, ನಿಮ್ ಎಫರ್ಟ್, ನಿಮ್ ವರ್ಕ್ ಓಕೆ ಅಲ್ಲ, ಓಕೆ ಅದೇ ನಿಮ್ ತಲೆ. ಸೊ ಬಟ್ ನೀವು ಅದೇ ಹೇಳ್ತಾ ಇರೋದನ್ನ ಜನ ಇವಾಗ ಏನಂತಂದ್ರೆ ಅದನ್ನ ನೆಗೆಟಿವ್ ಟ್ರೋಲ್ ತರ ಮಾಡ್ತಿದ್ದಾರೆ. ಯಾಕೆ ಅಂತ ಅವರು 5 ರೂಪಾಯಿ ಅಲ್ಲ 100 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಬಂದು ನೋಡಕ್ ಹೋಗ್ತೇ ಇಲ್ಲ. ಅವ್ರು ಮಾತಾಡಿದ್ರೆ ನಾನು ಯಾಕೆ ಅವ್ರಿಗೆ ತಲೆ ಕೆಡ್ಸ್ಕೋಬೇಕು? ಅದಕ್ಕೆ ನಾನು ತಲೆ ಉಪಯೋಗಿಸ್ಬಿಟ್ಟು ಅಂಥವ್ರಿಗಲ್ಲ, ಬೇರೆ ಅಂಥವ್ರಿಗೆ ನಾನು ಮೂವಿ ಮಾಡ್ತಾ ಇರೋದು. ಅಂಥವ್ರು ಬರೋದು ಬೇಡ, ಆ ಥರ ಟ್ರೋಲ್ ಮಾಡೋರು ನನಗೆ ಹತ್ರಕ್ಕೆ ಸೇರ್ಸೋದು ಇಲ್ಲ, ಅವ್ರು ಬರೋದು ಬೇಡ. ಸೊ ಇದ್ರ ನಡುವೆ ಈಗ ನಿನ್ನೆ ಮನೆ ನೋಡಿರ್ತೀರಾ ನೀವು ಎಲ್ಲ ಏನೇನು ನ್ಯೂಸ್ ಇದೆ ಅಂತ. ಸೊ ಒಂದ್ ಕಡೆ ಎಲೆಕ್ಷನ್ ಆಯ್ತು, ತಮಿಳ್ನಾಡಲ್ಲಿ ಆಕ್ಟರ್ ವಿಜಯ್ ದಳಪತಿ ಅವರು ಸಿಎಂ ಕ್ಯಾಂಡಿಡೇಟ್ ಆದ್ರೆ ಅಷ್ಟು ಲೀಡ್ ಆಗಿ ಗೆದ್ದಿದ್ದಾರೆ. ಸೊ ಏನ್ ಹೇಳ್ತೀರಾ, ಕನ್ನಡದಲ್ಲೂ ಕೂಡ ಆತರ ಯಾರಾದ್ರೂ ಒಬ್ಬ ಮಾಡೋ ಚಾನ್ಸ್ ಇದೆಯಾ ಅಂತ? ಇಲ್ಲಿ ಏನಂದ್ರೆ ಸರ್, ಬೇರೆ ಕಡೆ ಎಲ್ಲ ಏನಾರ ಒಂದು ಒಳ್ಳೆ ಸುದ್ದಿ ಇದ್ರೆ ಅದನ್ನ ಎಂಕರೇಜ್ ಮಾಡ್ತಾರೆ. ಬೇಷಪ್ಪ ಇವನು ಒಂದು ಬೆಂಗಳೂರಿಗೆ ಹೆಸರು ತಂದ್ಕೊಟ್ಟಿದ್ದಾನೆ ವರ್ಲ್ಡ್ ಲೆವೆಲ್ ಅಲ್ಲಿ ಅಂತ ಬೇಷ್ ಅಂತ ಅಂತಾರೆ ಬೇರೆ ಕಡೆ. ಇಲ್ಲಿರೋರು ಅವ್ನು ಬರೀ ಓಲ್ಡ್ ಬಿಡ್ತಾನೆ, ಇದು ಬಿಡ್ತಾನೆ ಒಂದು ಸರ್ಚ್ ಮಾಡ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಅದು ನಿಜಾನ ಅಂತ ಒಂದು ಗೂಗಲ್ ಮಾಡಿದ್ರೆ AI ಎಲ್ಲಾ ಬಂದ್ಬಿಟ್ಟಿದೆ. ಈಗ 3000 ಅವಾರ್ಡ್ ವಿನ್ ಆಗಿದ್ದೀನಿ ಅಂತೀನಿ, ಆಮೇಲೆ ಇಂತಿಂತ ಹೆಮ್ಮೆಯ ಕರ್ನಾಟಕ ರತ್ನ ಅವಾರ್ಡ್ ಬಂದಿದೆ ಅಂತೀನಿ, ಎಲ್ಲ ಅದನ್ನ ಗೂಗಲ್ ಮಾಡಿ ನೋಡ್ಬೇಕು. ಹೌದಾ ಸತೀಶ್ ಕ್ಯಾಡಮಾಂಸಿಗೆ ಬಂದಿದ್ಯಾ ಅಂತ ಆತರ ಚೆಕ್ ಮಾಡಕ್ಕೂ ಇಲ್ಲಿ ಏನು ಇರಲ್ಲ. ಸುಮ್ಮನೆ ಬರೀ ಓಲ್ಡ್ ಬಿಡ್ತಾನೆ, ಸುಳ್ಳು ಬಿಡ್ತಾನೆ, ಬರೀ ಇದು ಬಿಟ್ಟು ಇನ್ನೇನು ಇಲ್ಲ. ಅವ್ರಿಗೆ 100 ರೂಪಾಯಿ ಕೊಟ್ಟು ಟಿಕೆಟ್ ತಗೊಳಕ್ ಯೋಗ್ಯತೆ ಇಲ್ದವ್ರು ಈ ತರ ಮಾತಾಡೋದು. ಯಾಕಂದ್ರೆ ಇಲ್ಲಿ ಇರೋರ್ನ ಬೆಳೆಸೋದು ಇಲ್ಲ, ಅವರು ಆದಷ್ಟು ತುಳಿಯಕ್ಕೆ ನೋಡ್ತಾರೆ. ಆದ್ರೆ ಅಂತ ಜನಗಳಿಗೆ ಬಿಟ್ಟು ಬೇರೆ ಕ್ಯಾಟಗರಿ ಅವ್ರಿಗೆ ನಾನು ಮಾಡ್ತಾ ಇದ್ದೀನಿ. ನನ್ನ ಮೂವಿ ಯಾರು ನೋಡ್ಬೇಕು ಆ ತರ ಸ್ಟೋರಿ ಮಾಡಿ ಎಂಥವ್ರು ನನ್ನ ಮೂವಿಗೆ ಬರಬೇಕು ಅನ್ನೋದು ನನಗೆ ಗೊತ್ತು. ಆಮೇಲೆ ನಾನು ಬಂದು ಇಲ್ಲೆಲ್ಲ ಮಾಡ್ತಾರಲ್ಲ ಅವ್ರು ಬಿಟ್ಟು ಅವ್ರಿಗಿಂತ ವಿಭಿನ್ನವಾಗಿ ನಾನು ಮೂವಿನ ಮಾಡ್ತಾ ಇದ್ದೀನಿ. ಇದಕ್ಕೆ ಹೇಳ್ಬೇಕಂದ್ರೆ ಡೈರೆಕ್ಷನ್ ನಾನೇ, ಅಂದ್ರೆ ನಂದೇ ಸ್ಟೋರಿ, ನಾನೇ ಹಿಂಗೆ ಇರ್ಬೇಕಂತ. ಮಿಕ್ಕದವ್ರು ಬಂದು ಅದನ್ನ ಫೈನಲ್ ಆಗಿ ಅದನ್ನ ಟಚ್ ಅಪ್ ಕೊಡೋದು. ಅಂದ್ರೆ ಯಾಕಂದ್ರೆ ನನ್ಗಿರೋ ತಲೆ ನಾನು ಎಷ್ಟೋ ಜನನ್ ಮೀಟ್ ಆದೆ, ಯಾರಿಗೂ ಇಲ್ಲ ಇಲ್ಲಿ. ಅಲ್ಲ, ನನ್ನ ಕ್ವಶನ್ ಅದು ಬೇರೆ ಕಡೆ ಟಾಪಿಕ್ ಹೋಗ್ಬಿಡ್ತು. ನನಗೇನು ಕೇಳಿದೆ ಅಂದ್ರೆ ಅದೇ ತಮಿಳ್ನಾಡಲ್ಲಿ TVK ಅಂದ್ರೆ ಎಲೆಕ್ಷನ್ ಅಲ್ಲಿ ಒಳ್ಳೆ ಲೀಡಲ್ ಗೆದ್ದಿದ್ದಾರೆ, ಕರ್ನಾಟಕದಲ್ಲಿ ಆತರ ಹೀರೋಗಳಿಗೆ ಯಾರ್ಯಾರು ಪಾಸಿಬಲ್ ಇದೆಯಾ ಅಂತ ನೀವೇನು ಹೇಳ್ತೀರಾ ಅಂತ? ನನಗೆ ರಾಜಕೀಯ ಇಂಟ್ರೆಸ್ಟೇ ಇಲ್ಲ, ಇವತ್ತವರೆಗೂ ಹುಡ್ದಾಗಿಂದ ಒಂದೇ ಸಲ ಓಟ್ ಹಾಕಿರೋದು, ಅದಕ್ಕೆ ರಾಜಕೀಯ ಬಗ್ಗೆ ಮಾತಾಡ್ಲಿಲ್ಲ, ನನಗೆ ಇಂಟ್ರೆಸ್ಟೇ ಇಲ್ಲ. ಸೊ ಇದ್ರ ನಡುವೆ ಇನ್ನೊಂದು ಏನಂತಂದ್ರೆ ನಿಮ್ಮ ಹಳೆ ಸ್ನೇಹಿತರು 20 ವರ್ಷಗಳ ಹಿಂದಿನ ನಿಮ್ ಫಸ್ಟ್ ಅದೇ ಜೊತೆಲಿ ಮಾಡಿದಂತಹ ದರ್ಶನ್ ಅವರು ಒಂದು ಸಂಕಷ್ಟದಲ್ಲಿ ಇದ್ದಾರೆ. ಅದು ನಿನ್ನೆ ಒಂದು ನ್ಯೂಸ್ ಕೂಡ ಗೊತ್ತಾಯ್ತು. ಅವ್ರೇನಂತಂದ್ರೆ ಇವಾಗ ನನಗೆ ಜೈಲಲ್ಲಿ ಸಹ ಕೈದಿಗಳಿಂದ ಸಮಸ್ಯೆ ಆಗ್ತಿದೆ ಹಾಗೆ ಹೇಗೆ ಅಂತ ಒಂದು ವಕೀಲರ ಮೂಲಕ ದೂರು ಕೊಟ್ಟಿದ್ದಾರೆ. ಸೊ ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ ಅಂತ? ಇಲ್ಲ, ಒಳಗಡೆ ಅಲ್ಲಿ ಎಲ್ಲ ಇರೋರು ತೊಂದರೆ ಕೊಡ್ತಾರೆ. ಯಾಕಂದ್ರೆ ಅಲ್ಲೆಲ್ಲ ಇದ್ದಾಗ ಒಬ್ಬೊಬ್ರು ಒಳ್ಳೆಯವ್ರು ಇರ್ತಾರೆ, ಒಬ್ರು ಕೆಟ್ಟವ್ರು ಇರ್ತಾರೆ, ಒಬ್ರು ಜಲಸ್ ಅವ್ರು ಇರ್ತಾರೆ, ಒಬ್ಬೊಬ್ರು ಆಪೋಸಿಟ್ ಪಾರ್ಟಿಯವ್ರು ಯಾರೋ ಈಗ ಅವನ ಆಪೋಸಿಟ್ ಫ್ಯಾನ್ ಇರೋರು ಅವ್ರಿಗೆ ಯಾರೋ ಒಳಗೆ ಬಂದಿರ್ತಾರೆ. ಆ ಥರ ಇಂದ ಏನೇನೋ ಸಣ್ಣ ಪುಟ್ಟ ತೊಂದರೆಗಳು ಆಗ್ತಾನೆ ಇರುತ್ತೆ. ಯಾಕಂದ್ರೆ ಜೈಲ್ ಅನುಭವ ನನಗೂ ಇದೆ, ಆದ್ರೆ ನಾನು ಫುಲ್ ರಾಯಲ್ ಆಗಿದ್ದೆ, ರಾಜನ್ ತರ ಇದ್ಬಿಟ್ಟು ಬಂದೆ. ಸೊ ಅದೇ ಹೇಳ್ತಾ ಇದ್ರಿ, ಏನೋ ಹೇಳಿದ್ರೆ ಲಾಸ್ಟ್ ಟೈಮ್ ಕೂಡ ಯಾವುದೋ ಇಂಟರ್ವ್ಯೂ ನೋಡಿದೆ, ನಾನೇನಾದ್ರ ಜೈಲ್ ಒಳಗಡೆ ಆಗಿದ್ದನ್ ವಿಚಾರ ಹೇಳ್ಬಿಟ್ರೆ ಅಷ್ಟೇ ಮುಗೀತು, ಇಡೀ ಸ್ಟೇಟ್ ಅಲ್ಲಲ್ಲ ಕಲ್ಲಲ್ಲ ಅಂತ. ಸೊ ಈಗ್ಲಾದ್ರೂ ಹೇಳ್ಬೋದಾ? ಇಲ್ಲೂ ಮತ್ತೆ ಇಲ್ಲ, ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಆಮೇಲೆ ಹೇಳ್ತೀನಿ. ಸೊ ಫೈನಲ್ ಏನ್ ಹೇಳ್ತೀರಾ ಸರ್? ಈ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ಸೊ ಏನ್ ಹೇಳ್ತೀರಾ ಸರ್? ಎಲ್ಲ ನೀವೇ ಹೇಳ್ಬೇಕು. ಈಗ ತಿರ್ಗಾ ಜನ ಈ ಒಳ್ಳೆ ಕಾರ್ಯಕ್ಕೂ ಬ್ಯಾಡ್ ಕಮೆಂಟ್ಸ್ ಹಾಕಿ, ಇನ್ನು ಕೆಟ್ಟದಾಗ ಕಮೆಂಟ್ ಹಾಕಿ, ಇನ್ನ ಬೈಯವ್ರು ಬೈಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಬೆಳೀತಾನೆ ಇರ್ತೀನಿ. ನಾನು ಇರೋದೇ ಹಿಂಗೆ, ನನ್ನ ಲೈಫೇ ಹಿಂಗೆ. ನನ್ಗೇನ್ ಅನ್ಸುತ್ತೆ ಅದನ್ನೇ ಮಾಡೋದು. ಯಾರು ಏನು ಕಿತ್ಕೊಳ್ತೀರಾ ಕಿತ್ಕೊಳ್ರಿ, ತಿರ್ಗಾ ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಗೂ ಅಷ್ಟೇ, ನಿಮ್ಮ ಮಗನಿಗೂ ಅಷ್ಟೇ, ಮುಂದಿನ ಪ್ರಾಜೆಕ್ಟ್ಗೂ ಅಷ್ಟೇ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ಸ್. ಸೊ ಇದಿಷ್ಟು ಸತೀಶ್ ಕ್ಯಾಡಮಾಮ್ ಅವರ ಮಾತು. ಕ್ಯಾಮರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.